ಲೋ ಅಣ್ಣ, ಸ್ಟಾಕ್ ಮಾರ್ಕೆಟ್ ಅಲ್ಲಿ FIS ಬೆಟರಾ FDS ಬೆಟರಾ? ನಿನ್ಗೇನ್ ಅನ್ಸುತ್ತೆ? ಏನೋ ನಿಂದು ಹೊಸ ಕೂಳೆ, ಇದನ್ನ ತಗೊಂಡ್ ಏನೋ ಮಾಡ್ತೀಯಾ? ನೀನ್ ಹೇಳ್ದಾಗಿಂದ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಪ್ಪ, ಅದಕ್ಕೆ ನಾನು ಕೇಳ್ತಾ ಇರೋದು. ಸರಿ, ಸಿಂಪಲ್ ಆಗಿ ಹೇಳ್ತೀನಿ ಕೇಳು. FIS ಅಂದ್ರೆ ಮಾರ್ಕೆಟ್ ಚೆನ್ನಾಗಿದ್ದಾಗ ಬಂದು ಪ್ರಾಫಿಟ್ ಮಾಡ್ಕೊಂಡು ವಾರು ಅಥವಾ ಕ್ರಾಶ್ ಅಂತ ಸಿಚುಯೇಷನ್ ಬಂದಾಗ ಎದುರು ಓಡೋಗೋ ಶಾರ್ಟ್ ಟರ್ಮ್ ಗೆಸ್ಟ್ ಇದ್ದಂಗೆ. ಅಂದ್ರೆ ಇವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಶೇರ್ ತಗೊಂಡು ಪ್ರಾಫಿಟ್ ಮಾಡೋರು ಅಷ್ಟೇನಾ? ಹೌದು, ಆದ್ರೆ FDI ಹಂಗಲ್ಲ. ಇವ್ರು ನಮ್ ದೇಶದಲ್ಲೇ ಫ್ಯಾಕ್ಟ್ರಿ ಕಟ್ಟಿ ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟು ನಮ್ ಜೊತೆಗೆ ಬೆಳೆಯೋ ಲಾಂಗ್ ಟರ್ಮ್ ಪಾರ್ಟ್ನರ್ ಇದ್ದಂಗೆ. ಫಾರ್ ಎಕ್ಸಾಂಪಲ್, ಆಪಲ್ ತನ್ನ ಫಾಕ್ಸ್ಕಾನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿನ ಹಾಕಿರೋದು, ಅಮೆಜಾನ್ $1 ಬಿಲಿಯನ್ ಡೇಟಾ ಸೆಂಟರ್ ನ ಬಿಲ್ಡ್ ಮಾಡ್ತಾ ಇರೋದು, ಇದೆಲ್ಲ FDI ಅಲ್ವಾ? ಎಕ್ಸಾಕ್ಟ್ಲಿ. ಇವರು ಮಾರ್ಕೆಟ್ ಬಿಟ್ಟ ತಕ್ಷಣ ಫ್ಯಾಕ್ಟ್ರಿ ಮುಚ್ಕೊಂಡು ನೋಡೋಕ್ಕಾಗಲ್ಲ. ಇವರಿಂದ ನಮಗೆ 3 ದೊಡ್ಡ ಬೆನಿಫಿಟ್ ಇದೆ: ಹ್ಯೂಜ್ ಕ್ಯಾಪಿಟಲ್, ಗ್ಲೋಬಲ್ ಟೆಕ್ನಾಲಜಿ, ಸಾವಿರಾರು ಉದ್ಯೋಗಗಳು. ಇದೇ ಅಲ್ವಾ ನಮ್ಮ ಇಂಡಿಯಾನ ಒಳಗಡೆಯಿಂದ ಸ್ಟ್ರಾಂಗ್ ಮಾಡ್ತಿರೋದು. ಇವಾಗ ಚೀನಾದಿಂದ ಹೊರಗಡೆ ಬರ್ತಾ ಇರೋ ಬಿಗ್ ಗ್ಲೋಬಲ್ ಜಾಯಿಂಟ್ಸ್ ಗಳಿಗೆ ಅದಕ್ಕೆ ನಮ್ಮ ಇಂಡಿಯಾನೇ ಫೇವರೇಟ್ ಸ್ಪಾಟ್ ಆಗಿರೋದು. ಎಸ್, ದಿಸ್ ಇಸ್ ದ ರಿಯಲ್ ಗ್ರೋತ್ ಆಫ್ ಭಾರತ್. ಇವಾಗ ನೀವ್ ಹೇಳಿ, ನಿಮ್ ಪ್ರಕಾರ FIS ಬೆಟರಾ FDS ಬೆಟರಾ? ಕೆಳಗಡೆ ಕಮೆಂಟ್ ನಲ್ಲಿ ತಿಳಿಸಿ.